ಹಾಯ್ ಹಲೋ ಎಲ್ಲ ನನ್ನ SSC ಫ್ರೆಂಡ್ಸ್ಗೆ ಜೈ ಹಿಂದ್. SSC MTSನಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತೇಳಿಕೆಶಂದ ಓಕೆ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದರೆ 8,300 ಅಬೌವ್ ವೇಕೆನ್ಸೀಸ್ಗಳನ್ನು ಕಾಲ್ ಫಾರ್ ಮಾಡಿದ್ರೆ ಸೊ ಅಚ್ಚುಕಟ್ಟಾಗಿ ಕನ್ನಡದ ಲ್ಯಾಂಗ್ವೇಜ್ನಲ್ಲಿ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸತತವಾಗಿ 3ನೇ ಬಾರಿ SSC MTSನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಿಗೆ ಕನ್ನಡದಲ್ಲಿ ಎಕ್ಸಾಮನ್ನು ಮಾಡಿದ್ದಾರೆ. ಟೋಟಲಿ ಆಗಿ 13 ಲ್ಯಾಂಗ್ವೇಜ್ ಅಂದರೆ 13 ಲ್ಯಾಂಗ್ವೇಜ್ನಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಮಗೂ ಕೂಡ ಒಂದೇನೋ ಖುಷಿ ಆಯಿತು. ಕೋರ್ಟ್ ಕೇಸ್ ಕೂಡ ಆಗಿತ್ತು. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅಷ್ಟೇ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಬಿಹಾರ್ ಮತ್ತು UPದವರಿಗೆ ಅವರಿಗೆ ಹಿಂದಿ ಸಬ್ಜೆಕ್ಟ್ ಅಂದ್ರೇ ಪರ್ಫೆಕ್ಟ್. ನಮ್ಗೆ ಯಾವ ಥರ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನಾವು ಎಕ್ಸಾಮನ್ನು ಯಾವ ಥರ ಕಂಡಕ್ಟ್ ಮಾಡ್ತೀವಲ್ಲ, ಸೊ ನಮ್ಗೆ ಯಾವ ಥರ ನಮ್ಮ ಮಾತೃಭಾಷೆ ಈಸಿ ಆಗುತ್ತಲ್ಲ, ಆದ ಕಾರಣಕ್ಕೋಸ್ಕರ UP ಬಿಹಾರದವ್ರಿಗೆ ಅದೊಂಥರ ಈಸಿ ಆಗಿತ್ತು. ಆದ ಕಾರಣಕ್ಕೋಸ್ಕರ ಅವರಿಗೆ ಎಕ್ಸಾಮಿಗೆ 100ಕ್ಕೆ 90 ಮಟ್ಟ ಅವರು ಸ್ಕೋರನ್ನು ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದವರು 100ಕ್ಕೆ 50, 60 ಈ ಥರ ಸ್ಕೋರ್ ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರಪ್ಪ ಅಂತಂದರೆ, ಸೊ ನಮ್ಮ ಲ್ಯಾಂಗ್ವೇಜ್ ಮಾತೃಭಾಷೆ ಕನ್ನಡ. ಓಕೆ, ನಮ್ಗೆ ಹಿಂದಿ ಇಂಗ್ಲೀಷ್ ಅಂದರೆ ಟಫೆಸ್ಟ್ ಸಬ್ಜೆಕ್ಟ್. ಅದಕ್ಕಂತಲೇ ನಾವು ಕೋಚಿಂಗ್ ಮಾಡಿ ಓದಬೇಕಾಗಿತ್ತು. ಓಕೆ, ಆದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಕರ್ನಾಟಕದವರಂತ ಅಷ್ಟೇ ಅಲ್ಲ, ಕೇರಳದವರು, ನೆಕ್ಸ್ಟ್ ತಮಿಳ್ನಾಡದವರು ಪ್ರತಿಯೊಬ್ಬರು ಕೂಡ ಕೋರ್ಟ್ ಕೇಸನ್ನು ಮಾಡಿಕೊಂಡು ತಮ್ಮ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ನಡೆಸೋಕ್ಕೆ ಸಾಧ್ಯತೆಯನ್ನು ಕೋರ್ಟ್ ಕೇಸನ್ನು ಮಾಡಿದ್ದಕ್ಕೋಸ್ಕರ ಅದು ಸಕ್ಸಸ್ ಆಯಿತು. ಇದು ಒಂದೇ ಅಲ್ಲ, MTS ಮತ್ತು SSGD ಕಾನ್ಸ್ಟೇಬಲ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದರದಲ್ಲೇ ನಿಮಗೆ ಕಾನ್ಸ್ಟೇಬಲ್ ಹುದ್ದೆಗಳು BSF, CRPF, ITBP, CRPF, ಅಸ್ಸಾಂ ರೈಫಲ್, SSF ಅಂತ ನೀವು ಎಲ್ಲಗಳ ಎಕ್ಸಾಮನ್ನು ಕಾಲ್ಫಾರ್ಮ್ ಮಾಡಿದಾರಲ್ಲ. ಟೋಟಲಿ ಆಗಿ 49,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. 39,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಅದು ಕೂಡ ಕನ್ನಡದಲ್ಲೇ ಎಕ್ಸಾಮ್ ಇದೆ. ಓಕೆ, ಈಗ ಬರೋಣ ನಾವು ಇದರಲ್ಲಿ ಯಾವ ಥರ ಸಿಲೆಬಸ್ ಇದೆ. ಎಕ್ಸಾಮ್ ಇದೇ ತಿಂಗಳ 30ನೇ ತಾರೀಕಿಗೆ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆದ ಕಾರಣಕ್ಕೋಸ್ಕರ ನಾನು ಸಿಲೆಬಸ್ ಬಗ್ಗೆನೂ ಕೂಡ ನಿಮ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಒಂದು ತಿಂಗಳ ಹಿಂದ್ಗಡೆನೇ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೂ ಕೂಡ ಇನ್ನಷ್ಟು ಜನಕ್ಕೆ ಡೌಟ್ ಇತ್ತು, ಎಕ್ಸಾಮ್ ನಾಳೆ ಇದೆಯಪ್ಪ ಅಂತಂದರೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಈ ವಿಡಿಯೋನ ನೋಡ್ಕೊಂಡ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಪರ್ಫೆಕ್ಟಾಗಿ SSC MTS ಯಾರ್ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ, ಯಾರ್ಯಾರೆಲ್ಲ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿದ್ದೀರಾ, ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ಗಳಿದಾವೆ, ಯಾವ ಸಿಟಿಯಲ್ಲಿದ್ದಾವೆ ಅಂತೇಳಿಕೆಶಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ಕೊಟ್ಟಿದ್ದೀನಿ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ವಾ ನೋಡ್ರಿ, 2-3 ವಿಡಿಯೋಗಳನ್ನು ಹಾಕಿದ್ದೀನಿ. ಯಾವ ಥರ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಥರ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಾನು ನೀಡಿದ್ದೀನಿ. ಈಗ ಸಿಲೆಬಸ್ ಬಗ್ಗೆ ಬರೋಣ. ಸಿಲೆಬಸ್ನಲ್ಲಿ ಯಾವ ತರಹದ ಸಿಲೆಬಸ್ಗಳನ್ನು ಕೇಳ್ತಾ ಇದ್ದಾರೆ. SSC MTS ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಹವಾಲ್ದಾರ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿಕೆಯಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಹವಾಲ್ದಾರ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿಕೆಯಿಂದ ಸೆಷನ್ 1 ಅಂತ ಎಕ್ಸಾಮ್ ಇರ್ತದೆ. ಓಕೆ, ಸೆಷನ್ 2 ಅಂತ ಎಕ್ಸಾಮ್ ಇರ್ತದೆ. ಅಂದರೆ ಸೆಷನ್ 1 ಆ್ಯಂಡ್ ಸೆಷನ್ 2 ಒಂದೇ ದಿನನೇ ಎಕ್ಸಾಮ್ ಇರುತ್ತಾ, ಒಂದೇ ಟೈಮಿಗೆ ಇರುತ್ತಾ. ಓಕೆ, ಒಂದೇ ಟೈಮಿಗೆ ಎಕ್ಸಾಮ್ ಇರ್ತೈತಿ, ಒಂದೇ ದಿನನೇ ಎಕ್ಸಾಮ್ ಇರ್ತದೆ. ಫಸ್ಟ್ ಸೆಷನ್ 1ದಲ್ಲಿ ಕ್ವಾಲಿಫೈ ಆದಮೇಲೆ ಸೆಷನ್ 2ದಲ್ಲಿ ಏನಾದರೂ ಕೊಡ್ತಾರ ಅಂತ ಹೇಳಿ ನೀವು ಅಂದ್ಕೊಳ್ಬೋದು. ಇಲ್ಲ, ಎರಡೂ ಕೂಡ ಒಂದೇ ಟೈಮಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎರಡೂ ಕೂಡ ನೀವು ಇದರಲ್ಲಿ ಕ್ವಾಲಿಫೈ ಆಗೋದು ಬಿಡೋದು ಅದರಲ್ಲಿ ಏನು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಸೆಷನ್ 1ದಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಸೆಷನ್ 2ದಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಸೆಷನ್ 2ದಲ್ಲಿ ನೆಗೆಟಿವ್ ಇದೆಯಾ, ಸೆಷನ್ 1ದಲ್ಲಿ ನೆಗೆಟಿವ್ ಇದೆಯಾ, ಅದು ಕೂಡ ಕ್ಲಿಯರ್ ಆಗಿ ಅರ್ಥವನ್ನು ಮಾಡಿಕೊಡ್ರಿ. ಎಷ್ಟೋ ಜನ ನೆಗೆಟಿವ್ ಬಗ್ಗೆನೇ ಥಿಂಕಿಂಗ್, ಅಂದರೆ ನೆಗೆಟಿವ್ ಯಾವುದರಲ್ಲಿ ಇದೆ ಅಂತ ಹೇಳಿ ಕನ್ಫರ್ಮ್ ಆಗ್ತಾ ಇಲ್ಲ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸೆಷನ್ 1ದಲ್ಲಿ ಟೋಟಲ್ ಆಗಿರ್ತಕ್ಕಂಥ ಕ್ವಶನ್ಗಳು 40 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಅಂದರೆ ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್, ಅಂದರೆ 120 ಮಾರ್ಕ್ಸ್ ಆಯಿತು. ಓಕೆ, 120 ಮಾರ್ಕ್ಸ್ ಅಂದರೆ ಟೈಮಿಂಗ್ ಎಷ್ಟು? ಓಕೆ, ಟೈಮಿಂಗ್ ಬಂದ್ಬಿಟ್ಟು 45 ಮಿನಿಟ್ಸ್, ಅಂದರೆ 45 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ ಸಿಲೆಬಸ್ಗಳನ್ನು ಯಾವ ಸಬ್ಜೆಕ್ಟ್ ನೋಡ್ಕೊತಿರ್ಬೋದು. ಮೊದಲಿಗೆ SSC MTS ಅನ್ನು 1 ತಾಸು ಎಕ್ಸಾಮ್ ನಡೆಸ್ತಾ ಇದ್ರು. 4 ಸಬ್ಜೆಕ್ಟ್ ಒಂದರಲ್ಲೇ ಇರ್ತಿತ್ತು, 100 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತಿತ್ತು. ಓಕೆ, ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರ್ತಿತ್ತು. ಇವೆಲ್ಲ 4 ಸಬ್ಜೆಕ್ಟ್ ಕೂಡ ಒಂದರಲ್ಲೇ ಇರ್ತಿತ್ತು. ಈ ಸರಿ ಏನು ಮಾಡಿದಾರಪ್ಪ ಪ್ಲ್ಯಾನಿಂಗ್, 3ನೇ ರಿಕ್ರೂಟ್ಮೆಂಟ್ MTS. ಸೊ ಟೋಟಲಿ ಆಗಿ ಮ್ಯಾಥ್ಸ್ ನೋಡ್ಕೊಡ್ರಿ. ಮ್ಯಾಥ್ಸ್ ಅಂದರೆ ಮ್ಯಾಥಮೆಟಿಕ್ಸ್, ಗಣಿತದಲ್ಲಿ 20 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟಪ್ಪ ಅಂತಂದರೆ
20 ಕ್ವಶನ್ಸ್ಗಳನ್ನ ಕೇಳ್ತಾರ. ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ ಆಯಿತು. ಎಷ್ಟಾಯ್ತಪ್ಪ ಅಂದರೆ 60 ಮಾರ್ಕ್ಸು. ಇದು ಸೆಷನ್ 1ದಲ್ಲಿ ನೀವು ಎಕ್ಸಾಮ್ ಹೋಗಿ ಕುಂತ ಮೇಲೆ ಸ್ಟಾರ್ಟ್ ಆಗೋದೇ ಸೆಷನ್ 1. ಓಕೆ, ಸೆಷನ್ 1ದಲ್ಲೇ ರೀಸನಿಂಗ್ ಅಂತ ಬರುತ್ತೆ. ರೀಸನಿಂಗಾಗಿ ಆಲ್ಮೋಸ್ಟ್ ಅದು ಎಲ್ಲರೂ ಕೂಡ ಮಾಡಲೇಬಹುದು. ಸೊ ಓಕೆ, ನಮ್ಮ ಕರ್ನಾಟಕದವ್ರಿಗೆ ಟಫೆಸ್ಟ್ ಸಬ್ಜೆಕ್ಟೇ ಮ್ಯಾಥಮೆಟಿಕ್ಸ್. ಓಕೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟೇ ನಮ್ಗೆ ಟಫ್. ಓಕೆ, ಅದರಲ್ಲೇ ನೆಗೆಟಿವ್ ಇರಲ್ಲ. ಓಕೆ, ಒಳ್ಳೇದಾಯಿತು, ಚೆನ್ನಾಗಾಯಿತು, ಇರಲಿ. ರೀಸನಿಂಗಿಗೆ 20 ಕ್ವಶನ್ಸ್ಗಳಿರ್ತಾವೆ, 60 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನಿಗೆ 3 ಮಾರ್ಕ್ಸ್. ಓಕೆ, ಈ ಸೆಷನ್ದಲ್ಲಿ ನೀವು ಎಕ್ಸಾಮ್ ಬರೆಯುವಾಗ ಅಷ್ಟು ಟಚ್ ಮಾಡಿ ಬರ್ರಿ. ಟೋಟಲಿ 40 ಕ್ವಶನ್ಸ್ಗಳಿರ್ತಾವೆ. ನಾನು ಹೇಳ್ತಾ ಇದ್ದೀನಿ, ನಾನೇ ಎಕ್ಸಾಕ್ಟ್ಲಿ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. 40 ಕ್ವಶನ್ಸ್ ಇದ್ದಾವೆ. ಒಂದು ಕ್ವಶನ್ನು ಬಿಡಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಪರ್ಫೆಕ್ಟ್ ಇದಾವಲ್ಲ, ಮೊದಲಿಗೆ ನೀವು ಎಷ್ಟು ಮಾರ್ಕ್ಸನ್ನು ಪರ್ಫೆಕ್ಟ್ ಆಗಿದ್ದೀರಿ ಅದರ ಅಷ್ಟನ್ನು ಹಾಕೋತ ಹೋಗ್ರಿ. ಆಮೇಲೆ ಎರಡನೇಗೆ ಯಾವುದೇ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಟ್ರಿಕ್ಗಳನ್ನು ತಿಳ್ಕೊಳ್ರಿ. ಯಾವ ಥರ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಎಕ್ಸಾಮ್ನಲ್ಲಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವು 100% ಮಾಡಿದ್ನಂದ್ರೂ ಕೂಡ ಟ್ರಿಕ್ಸ್ ಇಂಪಾರ್ಟೆಂಟ್. ಓಕೆ, ಟೈಮಿಂಗ್ ಇಂಪಾರ್ಟೆಂಟ್. ಟೋಟಲಿ ಇರೋದು ನಿಮಗೆ 45 ಮಿನಿಟ್ಸ್. ಅಂದರೆ ಸೆಷನ್ 1 ಓಪನ್ ಆದಾಗ ಸೊ ನಿಮ್ಗೆ 40 ಕ್ವಶನ್ಸ್ಗಳಿರ್ತಾವೆ. 40 ಕ್ವಶನ್ಸಲ್ಲಿ ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿದ ಸಬ್ಜೆಕ್ಟ್ಗಳನ್ನು ಇರ್ತಾವೆ. ಫಸ್ಟ್ಗೆ ಸ್ಟಾರ್ಟ್ ಆದ ತಕ್ಷಣ ಮ್ಯಾಥ್ಸ್ ಸ್ಟಾರ್ಟ್ ಆಗುತ್ತೆ. ಮ್ಯಾಥ್ಸ್ನಲ್ಲಿ 20 ಕ್ವಶನ್ಸ್ಗಳಿರ್ತಾವೆ. 20ರಲ್ಲಿ ನಿನಗೆ 1ನೇದು ಗೊತ್ತಿದೆ, ಓಕೆ ರೈಟ್ ಹಾಕು, ಎಸ್ ಕೊಟ್ಟು 7 ನೆಕ್ಸ್ಟ್ ಕೊಡು. ನೆಕ್ಸ್ಟ್ 2ನೇದು ಗೊತ್ತಿಲ್ಲ, 3ನೇದು ಗೊತ್ತಿಲ್ಲ, 4ನೇದು ಗೊತ್ತಿದೆ, ಓಕೆ ರೈಟ್ ಹಾಕು, 7 ನೆಕ್ಸ್ಟ್ ಕೊಡು. ನೆಕ್ಸ್ಟ್ 6ನೇದು ಗೊತ್ತಿದೆ, ಓಕೆ ರೈಟ್ ನೆಕ್ಸ್ಟ್ ಕೊಡು. 7ನೇದು ಗೊತ್ತಿದೆ, ರೈಟ್ ನೆಕ್ಸ್ಟ್ ಕೊಡು. ಇಲ್ಲಿ ಏನು ನಡವರ್ಕ್ ಬಿಟ್ಟಿದ್ದಿಲ್ಲ, ಈ ಕ್ವಶನ್ ಗೊತ್ತಿರಲಾರ್ದನ್ನ ಏನು ಮಾಡ್ಬೇಕಪ್ಪ ಅಂದರೆ ಒಳ್ಳೆ 20 ಕ್ವಶನ್ಸ್ ಕಂಪ್ಲೀಟ್ ಆದಮೇಲೆ ಓಕೆ ಇದರಲ್ಲಿ ಗೊತ್ತಿದ್ದು ಹಾಕೊಟ್ಟು ಹೋದಿ, ರೀಸನಿಂಗು ಕೂಡ ಗೊತ್ತಿದ್ದು ಹಾಕೋತ ಹೋದಿ. ಹೊಳ್ಳಿ ಒಳ್ಳೆ ಅಂತ ಮ್ಯಾಥ್ಸ್ ಅಂದರೆ ಎಷ್ಟು ಕ್ವಶನ್ಸ್ಗಳನ್ನು ಬಿಟ್ಟಿದ್ಯಲ್ಲ ನೀನು ಹಾಕುವಾಗ ನೀನು ಗೊತ್ತಿರಲಾರ ಕ್ವಶನ್ಸ್ಗಳನ್ನ ಎಷ್ಟು ಟಚ್ ಮಾಡಲಾರ್ದೆ ಹೋಗಿದ್ದಿಲ್ಲ, ಅವನು ಎಲ್ಲನೂ ಕೂಡ 40 ಕ್ವಶನ್ಸ್ಗಳನ್ನ ಫಸ್ಟ್ ಸೆಷನ್ದಲ್ಲಿ ಟಚ್ ಮಾಡಿ ಬರ್ರಿ. ಇದಕ್ಕೂ ಯಾವುದೇ ಥರನಾದಂಥ ನೆಗೆಟಿವ್ ಇರೋದಿಲ್ಲ. ಓಕೆ, ಈ ಎಕ್ಸಾಮಿಗೆ ಫಸ್ಟ್ ಸೆಷನ್ದಲ್ಲಿ ನೆಗೆಟಿವ್ ಕೂಡ ಇರೋದಿಲ್ಲ. ಓಕೆನಾ, ಡನ್. ಇದ್ರ ಬಗ್ಗೆ ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಸೆಷನ್ 2 ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ರಿ. ಇದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು 50 ಕ್ವಶನ್ಸ್ಗಳಿರ್ತಾವೆ. 150 ಮಾರ್ಕ್ಸ್, 45 ನಿಮಿಷ. ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್. ಇಲ್ಲಿ ಕೂಡ ಸೇಮ್ ಟು ಸೇಮ್, ಬಟ್ ಕ್ವಶನ್ಸ್ ಅಷ್ಟೇ ಜಾಸ್ತಿ. 10 ಕ್ವಶನ್ಸ್ಗಳು ಜಾಸ್ತಿ ಇರ್ತಾವೆ. ಟೈಮಿಂಗ್ ಕೂಡ ಸೇಮ್ ಇದೆ. ಓಕೆ, ಒಂದು ಕ್ವಶನ್ಸಿಗೆ 3 ಮಾರ್ಕ್ಸ್ ಅಂದರೆ 150 ಮಾರ್ಕ್ಸ್ ಆಯಿತು. 150 ಮಾರ್ಕ್ಸ್ ಅಂದರೆ ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಶನ್ 25 ಕ್ವಶನ್ಸ್ಗಳಿರ್ತಾವೆ. ನೆಕ್ಸ್ಟ್ ಇಂಗ್ಲೀಷ್ ಅಂತ ಹೇಳ್ಕೇಶನ್ 25 ಕ್ವಶನ್ಸ್ಗಳು. ಜನರಲ್ ಅವೇರ್ನೆಸ್ನಲ್ಲಿ ಜನರಲ್ ಸೈನ್ಸ್ ಬಂತು, ಜನರಲ್ GK ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಬಂತು. ಪ್ರತಿಯೊಂದನ್ನು ಕೂಡ ಇದರಲ್ಲೇ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೈನ್ಸ್ ಬಗ್ಗೆ ಮತ್ತು ಯಾವುದೇ ಒಂದು ಕ್ವಶನ್ಸ್ ಕೇಳಿದ್ರು ಕೂಡ ಜನರಲ್ ಅವೇರ್ನೆಸ್ನಲ್ಲಿ ಆಲ್ ಓವರ್ ಬಂತು. ಓಕೆ, ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಓಕೆ ನಾನು ಇಂಗ್ಲೀಷ್ ಬೇಡ, ನನಗೆ ಹಿಂದಿ ಬೇಕು. ಓಕೆ, ಹಿಂದಿ ತಗೋ. ಇದರಲ್ಲಿ ಆಪ್ಷನ್ ಇರುತ್ತೆ, ನೀ ಹಿಂದಿ ಆದರೂ ತಗೊಳ್ಬೋದು, ಇಂಗ್ಲೀಷ್ ಆದರೂ ತಗೊಳ್ಬೋದು. ಎರಡರಲ್ಲಿ ಒಂದು ಆಪ್ಷನ್ಗಳನ್ನು ತಗೊಂಡು ನೀನು ಎಕ್ಸಾಮ್ ಬರಿಬೋದು. 25 ಕ್ವಶನ್ಸ್ಗಳು ಜನರಲ್ ಅವೇರ್ನೆಸ್ಗೆ 75 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಅದೇ ಥರನಾಗಿ ಇಂಗ್ಲೀಷಿಗೆ 25 ಕ್ವಶನ್ಸ್ಗಳು 75 ಮಾರ್ಕ್ಸ್ ಆಯಿತು. ಓಕೆ, ಇಲ್ಲಿ ಬಂದ್ಬಿಟ್ಟು ಟೋಟಲಿ ಆಗಿ 150 ಮಾರ್ಕ್ಸನ್ನು ನಿಮ್ಗೆ ಕೇಳಿದ. 150 ಮಾರ್ಕ್ಸ್ ಅಂದರೆ ಸೊ ಇಲ್ಲಿ ಪರ್ಫೆಕ್ಟಾಗಿ ಹಾಕೊಳ್ರಿ. ನಾನು ಈ ಟ್ರಿಕ್ಗಳನ್ನು ಹೇಳಿದ್ದೀನಿ ನಿಮ್ಗೆ. 1ನೇ ಸ್ಟಾರ್ಟ್ ಮಾಡಿದರೆ ಸೆಷನ್ 2 ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಕೇವಲ 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಟೈಮಿಂಗ್. ಈ ಸೆಷನ್ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ನೀವು ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕ್ಲೋಸ್ ಆದ ತಕ್ಷಣ ಸೆಷನ್ 2 ಎಕ್ಸಾಮ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗೇ ಬಿಡುತ್ತೆ. ನಿಮ್ಗೆ ನೀರು ಕುಡಿಯೋಕೆ ಬಿಡೋದಿಲ್ಲ, ಏನೋ ಬಿಡೋದಿಲ್ಲ. ಆಟೋಮೆಟಿಕ್ಲಿ ಸೆಷನ್ 2 ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಆದಮೇಲೆ ಈ ಸೆಷನ್ ಸ್ಟಾರ್ಟ್ ಆದಮೇಲೆ ಇದೇ ಥರ ಟ್ರಿಕ್ಕನ್ನು ಯೂಸ್ ಮಾಡಿಕೊಡ್ರಿ. 1ನೇ ಕ್ವಶನ್ ಗೊತ್ತಿದೆಯಾ, ಎಸ್ ಹಾಕಿ. 2, 3 ಗೊತ್ತಿಲ್ಲ, 4ನೇ ಗೊತ್ತಿದೆ, ಎಸ್ ಅಂತ ಹಾಕಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಲಿಲ್ಲ ಅಂದರೆ ನೀವು ಹಾಕಿರ್ತಕ್ಕಂಥ ಟಿಕ್ ಮಾರ್ಕು, ನೀವು ಹಾಕಿರ್ತಕ್ಕಂಥ ಕ್ವಶನಿಗೆ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಹಾಕಿದಂಥ ಆನ್ಸರ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಮಾತ್ರ ನಿಮ್ಗೆ ಹಾಕಿರ್ತಕ್ಕಂಥ ಕ್ವಶನ್ಗೆ ಮಾರ್ಕ್ಸ್ ಸಿಗ್ತದೆ. ಓಕೆ, ಇಲ್ಲಿ ನೆಗೆಟಿವ್ ಎಷ್ಟಿದೆಯಪ್ಪ ಅಂತಂದ್ರೆ 1/3 ನೆಗೆಟಿವ್ ಇದೆ. ಕರೆಕ್ಟಾಗಿ ಇಲ್ಲಿ ನಿಮಗೆ ಎಷ್ಟು ಗೊತ್ತಿದೆಯಲ್ಲ ಅಷ್ಟನ್ನು ಮಾತ್ರ ಟಚ್ ಮಾಡಿ. ಈ ಸೆಷನ್ದಲ್ಲಿ ಎಷ್ಟು ನಿಮಗೆ ಗೊತ್ತಿದೆಯಲ್ಲ ಅಷ್ಟನ್ನು ಮಾತ್ರ ಟಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಇಲ್ಲಿಂಗೆ ಆಲ್ಮೋಸ್ಟ್ ಆಲ್ ಅಷ್ಟು ಕೂಡ ಟಚ್ ಮಾಡಿರಿ. ಇಲ್ಲಿ ಮಾತ್ರ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಇದೆಯಲ್ಲ ಅಷ್ಟನ್ನು ಮಾತ್ರ ಕ್ವಶನ್ಸನ್ನು ಟಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅಷ್ಟೂ ಕೂಡ
ಇದರಲ್ಲಿ ನೆಗೆಟಿವ್ ಅಷ್ಟು ಟಚ್ ಮಾಡೀನಿ, ಇದರಲ್ಲಿ ಕೂಡ ಸೇಮ್ ಟು ಸೇಮ್ ಮರ್ತಂಗೆ. ಯಾಕಂದರೆ ಎಕ್ಸಾಮ್ ಕಾಂಪಿಟೇಷನ್ ನೀನು ಇಲ್ಲಿ ರೂಮ್ನಲ್ಲಿ ಸ್ಟಡಿ ಮಾಡುವಾಗ ಎಕ್ಸಾಮ್ ಮಾರ್ಕ್ಸ್ ತಗೊಳ್ಳೋದೇ ಬೇರೆ, ಎಕ್ಸಾಮ್ ಹಾಲ್ನಲ್ಲಿ ಕುಂತ ಎಕ್ಸಾಮ್ ಬರೆಯೋದೇ ಬೇರೆ, ಅಷ್ಟು ಟಫ್ ಆಗುತ್ತೆ. ಅಷ್ಟು ಅಂದರೆ ಟಫ್ ಏನಲ್ಲ, ಪೇಷನ್ಸ್ ಟೆನ್ಷನ್ ಜಾಸ್ತಿ ಇರ್ತದೆ. ಓಕೆ ನಂದು ಆಗುತ್ತೋ ಇಲ್ಲೋ. 100 ಇಲ್ಲಿ ನಿಮ್ಗೆ ಲಿಸ್ಟ್ ಕೌಂಟ್ ಆಗ್ಬೋದು, ನೀವು ಸೆಲೆಕ್ಟ್ ಆಗಿದ್ದು ಬಿಟ್ಟು 150 ಮಾರ್ಕ್ಸ್ ಇದೆ. ಇದಕ್ಕೆ ಕ್ವಾಲಿಫೈ ನೇಚರ್ ಓನ್ಲಿ ಕ್ವಾಲಿಫೈಡ್ ಮಾತ್ರ ಇದು ನಿಮ್ಗೆ ಕಟ್ ಆಫ್ ಏನಿರುತ್ತೆ. 150ಕ್ಕೆ ನನ್ನ ಪ್ರಕಾರ 100 ಅಬೋವ್ ತಗೊಳ್ಳೇಬೇಕು. ಹೋದ ಸರಿನ 100 ಅಬೋವ್ ನಿಂತಿದೆ, ಈ ಸರಿನೂ 100 ಅಬೋವ್ 110+ ನೀವು ಮಾರ್ಕ್ಸನ್ನು ತೊಗೊಂಡ್ರೆ ಮಾತ್ರ MTSಗೆ ಸೆಲೆಕ್ಟ್ ಆಗ್ತೀರಿ. ಓಕೆ, ಇದಕ್ಕೆ ಡಾಕ್ಯುಮೆಂಟ್ಗಳನ್ನ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ ಅಂದರೆ, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡನ್ನು ತೊಗೊಂಡೋಗ್ರಿ. ಓಕೆ, ಅಡ್ಮಿಟ್ ಕಾರ್ಡು, ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡು, ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡನ್ನು ತೊಗೊಂಡವ್ರಿ. 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತೊಗೊಂಡವ್ರಿ. 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತೊಗೊಂಡವ್ರಿ. ಅಕಸ್ಮಾತ್ ಏನಾದರೂ ಅಪ್ಲಿಕೇಶನ್ನಲ್ಲಿ ಸ್ಪೆಲ್ ಮಿಸ್ ಮ್ಯಾಚ್ ಆಗಿದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಎಮರ್ಜೆನ್ಸಿ SLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ಹೋಗ್ರಿ. ಏನು ಕೈಯಲ್ಲಿ ಈ ಥರ ದಾರಗಳನ್ನು ಕೂಡ ಇರೋದಿಲ್ಲ, ಕಟ್ ಮಾಡಿ ಹೋಗಿತಾರೆ. ಇವು ಕೂಡ ಇರಬಾರ್ದು. ಕೊಳ್ಳಾಗಿ ಏನಾದರೂ ಇದ್ದರೆ ಅದನ್ನು ಕೂಡ ತೆಗೆಸ್ತಾರೆ. ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ನೀಟ್ನೆಸ್ ಆಗಿ ಹೋಗ್ರಿ ಎಕ್ಸಾಮ್ಗೆ. ಎಕ್ಸಾಮ್ ಹೋಗ್ತಾ ಇದ್ದೀರಪ್ಪ ಅಂತಾರೆ ಯಾವತ್ತೂ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಸೊ ನೀವು ಶೂಸ್ ಹಾಕೊಂಡು ಹೋದರೂ ಕೂಡ ಅಲ್ಲಿ ತೆಗೆಸ್ತಾರೆ, ಅಲ್ಲಿ ತೆಗೆದು ಇಟ್ಕೇಶಂತ ಹೋಗಬೇಕಾಗತ್ತೆ. ಯಾವುದೇ ಥರದಂಥ ಫ್ಯಾಷನ್ ಆಗಿರ್ತಕ್ಕಂಥ ಕಿವಿಯನ್ನು ಬಾಯ್ಸ್ ಎಲ್ಲ ಹಾಕೊಂಡಿರ್ತಿರಲ್ಲ ಅಂಥವೆಲ್ಲ ತೆಗೆದಿಟ್ಟು ಹೋಗ್ರಿ. ಓಕೆ, ಫ್ಯಾಷನ್ ಮಾಡಿರಿ, ಫ್ಯಾಷನ್ ಜೀವನ ಇರೋದೇ ಫ್ಯಾಷನ್ ಮಾಡೋಕೆ, ಬೇಡ ಅಂತಲ್ಲ, ಫ್ಯಾಷನ್ ಮಾಡಿರಿ. ಬಟ್ ಎಕ್ಸಾಮ್ ಟೈಮ್ನಲ್ಲಿ ಯಾವ ಥರ ಇರಬೇಕು ಅದೇ ಥರ ಲೈಫಲ್ಲಿ ಯಾವ ಥರ ಸೀರಿಯಸ್ನೆಸ್ ಇರಬೇಕಲ್ಲ ಅದೇ ಥರ ಸೀರಿಯಸ್ನೆಸ್ ಆಗಿ ಇರೋಣ. ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರ್ಯಾರೆಲ್ಲ MTS ಎಷ್ಟೆಷ್ಟನೇ ಶಿಫ್ಟಿಗಿದೆ, ಎಷ್ಟನೇ ಡೇಟಿಗಿದೆ, ಯಾವ ಸೆಂಟರ್ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಸೊ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ದೀರಾ, ನಾನು ಡಿಗ್ರಿ ಮುಗಿಕೊಡ್ದೇ ಒಂದು 100% ಆಗಿ ಜಾಬನ್ನು ತೊಗೊಳ್ಳೇಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಎಕ್ಸಾಮ್ ಸಿಲೆಬಸ್ ಬಂತು, ರಿಸಲ್ಟ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು, ಅಪ್ಲಿಕೇಶನ್ ಹಾಕುವುದು ಬಂತು, ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ಡೈಲಿ ನೀಡ್ತಾನೆ ಇರ್ತೀವಿ. ಡೈಲಿ ಒಂದು ವಿಡಿಯೋಗಳನ್ನು ನಿಮ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ನನ್ನ ರಿಕ್ವೆಸ್ಟ್ ಇದು ಅಂತ. ಎಷ್ಟೋ ಜನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರ್ತಾರೆ ಎಕ್ಸಾಮ್ಗೆ, ಗೊತ್ತಿರೋದಿಲ್ಲ, ತಿಳಿಸ್ರಿ ಅವ್ರಿಗೆ ಕೂಡ ಒಂದು ಸ್ವಲ್ಪ ನಾಲೆಜ್ ಆದರೂ. ಈ ಸರಿ ಆಗಲ್ಲ ಅಂದರೂ ಕೂಡ ಮುಂದಿನ ಸರಿ ಆಗ್ತಾರಂತ ನನಗೂ ಕೂಡ ಕಾನ್ಫಿಡೆಂಟ್ ಇದೆ. ಓಕೆ, ಅಷ್ಟನ್ನು ನಾನು ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ. ಓಕೆ, ಕನ್ನಡದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅರ್ಥ ಆಗಲಿಲ್ಲ, ಇಂಗ್ಲೀಷ್ನಲ್ಲಿ ಚಾಯ್ಸ್ ಮಾಡ್ಕೊಳ್ಬೋದು. ಅದೊಂದು ಕ್ವಶನ್ಸ್ ನೀವು ಚಾಯ್ಸ್ ಮಾಡ್ಕೊಂಡು ಇಂಗ್ಲೀಷ್ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಆಪ್ಷನ್ ಇರುತ್ತೆ. ಟೈಮ್ ವೇಸ್ಟ್ ಆಗುತ್ತೆ. ಟೈಮನ್ನು ಯಾವತ್ತೂ ಎಕ್ಸಾಮ್ನಲ್ಲಿ ವೇಸ್ಟ್ ಮಾಡಬೇಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಿಮಗೆ ನಾವು ಕೊಡ್ತಿರ್ತಕ್ಕಂಥ ನೋಟಿಫಿಕೇಷನ್ನು, ಯಾವುದೇ ಒಂದು ಇನ್ಫಾರ್ಮೇಷನ್ನು ಬರ್ತಾನೆ ಇರ್ತದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿಕೊಡ್ರಿ SSC MTS ಅನ್ನು. ಜೈ ಹಿಂದ್, ಜೈ ಕರ್ನಾಟಕ.